ಹೆಸರು ರವಿ. ರವಿ ಅವರ ಇಲ್ಲಿ ಏನಾಗಿದ್ರಿ ತಾವು ದೇವಸ್ಥಾನಕ್ಕೆ? ಏನಿಲ್ಲ, ಕೆಲಸ ಮಾಡ್ತಾ ಇರೋದು. ಕೆಲಸ ಮಾಡ್ತಾರದ. ಇದು ಎಷ್ಟು ವರ್ಷದ ಇತಿಹಾಸ? ಇದು ಸಾವಿರಾರು ವರ್ಷ. ಸಾವಿರಾರು ವರ್ಷ. ಇದು ಗ್ರಾಮಕ್ಕೆ ಸೇರಿರೋದ ಇಲ್ಲ ಮುಜರಾಯಿ ಇಲಾಖೆಗೆ? ಮುಜರಾಯಿ ಇಲಾಖೆಗೆ ಸೇರಿರೋದು. ಬೋರ್ಡ್ ಇಲ್ಲಲ್ಲ ಇಲ್ಲಿ. ಯಾವ ದೇವಸ್ಥಾನದಲ್ಲೂ ಇದುವರೆಗೂ ದೇವಸ್ಥಾನದ ಒಳಗಡೆ ದೇವಸ್ಥಾನದ ಬಾಗಿಲನ್ನ ಮುಚ್ಚಿ ಶೂಟಿಂಗ್ ಮಾಡಕ್ಕೆ ಬಿಟ್ಟಿರೋದು ಈ ನಮ್ಮ ಒಂದು ಮೈಸೂರು ತಾಲೂಕಲ್ಲಿ ಇದೇ ಫಸ್ಟು. ತವರೂರಲ್ಲಿ ಎಲ್ಲಾರು ದೇವ್ರನ್ನ ಕಾಲ್ ತೊಳ್ಕೊಂಡು ಹೋಗಿ ಕೈ ಮುಕ್ಕೊಂಡು ಪ್ರದಕ್ಷಿಣೆ ಮಾಡುವಂತ ದೇವ್ರ ಮೇಲೆಲ್ಲ ಹೋಗಿ ಕೂತ್ಕೊಂಡು ಫೋಟೋ ಶೂಟಿಂಗು ನಿಮ್ ದೇವಸ್ಥಾನ ಹತ್ರ ಇದು ಎಷ್ಟ್ರ ಮಟ್ಟಕ್ಕೆ ಸರಿ? ಇಲ್ಲೀಗಲ್ ಆಗಿದ್ರೆ ಅದು ಬಂದು ಎಲ್ಲ ಪ್ರಶ್ನೆ ಇದು ಟಿಕೆಟ್ ಒಬ್ಬೊಬ್ರಿಗೆ 600 ರೂಪಾಯಿ. ಟಿಕೆಟ್ ಕೊಡ್ತಾ ಇರೋದು ಗ್ರಾಮ ಉದ್ಧಾರಕ್ಕೋಸ್ಕರ. ಗ್ರಾಮ ಉದ್ಧಾರ ಮಾಡೋಕೆ ಸರ್ಕಾರ ಇದೆ ಸರ್. ಗ್ರಾಮ ಉದ್ಧಾರ ಸರ್ಕಾರ ನೀವು ಹಾಕೊಂಡಿದ್ದೀರಾ? ಅದ್ನೇ ಹೇಳ್ತಾರದ್ ನಾವು. ಟ್ಯಾಕ್ಸ್ ಕಟ್ಟೋದು ಅದಕ್ಕೋಸ್ಕರ ಇಡೀ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಇರೋದಕ್ಕೆ ಪ್ರತಿಯೊಂದು ಗ್ರಾಮದವರ ಸರ್ ಈಗ ಅನುಕೂಲ ಆಗ್ಲಿ ಅಂತಾನೆ ಮಾಡಿರೋದು. ನಾನು ಕೇಳಿರೋದು 600 ರೂಪಾಯಿ ಏನು ತಗೊಂಡ್ರಿ ಅಂತ ಕೇಳ್ತಾ ಇದ್ದೀರಿ. ಏನ್ ಚಾರ್ಜಸ್ ಸರ್? ಅಭಿವೃದ್ಧಿ ಮಾಡ್ತಾರೆ ಸರ್ ದೇವಸ್ಥಾನ. ಸರ್ಕಾರ ಬಂದು ಮಾಡ್ತಿಲ್ವಲ್ಲ ಸರ್? ನಮ್ಮೂರು ಗ್ರಾಮ ಸರ್, ನೀವೇ ಕೇಳಕ್ಕಿಂತ ಘೋಷಣೆ ಮಾಡಂಗಿಲ್ಲ. ನೀವ್ ಯಾರು ಕೇಳಲ್ಲ ಪತ್ರಕರ್ತರಪ್ಪ, ನೀವ್ ಯಾರು ಕೇಳಕ್ಕೆ ಅಂತ ಹೇಳ್ಬಾರ್ದು. ಅಂದ್ರೆ ಅಭಿವೃದ್ಧಿ ಹಂಗಾರೆ ಹಿಂಗೆ ಬಿದ್ದೋಗ್ಲ ದೇವಸ್ಥಾನ ಯಾಕೆ ಬಿದ್ದೋಗ್ಲಿ? ಸರ್ಕಾರ ಮಾಡ್ತೆ ಸರ್. ಏನ್ ಸರ್ಕಾರ ಏನ್ ಮಾಡಿ ದೇವಸ್ಥಾನ ಏನ್ ಬಳಕೆ ಮಾಡ್ತಾರೆ ಅಂದ್ರೆ ಈ ದೇವಸ್ಥಾನಕ್ಕೆ ಬಳಕೆ ಮಾಡ್ತಾರೆ ಸರ್. ಏನು ಅಂತಂದ್ರೆ ದೇವಸ್ಥಾನ ಗರ್ಭಗುಡಿ ಮಾಡ್ತಿಲ್ಲ, ಅದು ನೀವು ಕ್ವಶನ್ ಮಾಡಿದ್ರೆ ಈಗ ವಿಡಿಯೋ ಶೂಟಿಂಗ್ ಇದೆ. ಟೋಟಲ್ ಗರ್ಭಗುಡಿ ಎದುರುಗಡೆ 14 ಗರ್ಭಗುಡಿ ಒಳಗ ಅಲ್ಲಿ ನನ್ನ ಹತ್ರ ಇದೆ. ತೋರಿಸಿ ಸರ್. ಆಯ್ತು ಇಲ್ಲಿ ತೋರಿಸಬೇಕಾಗಿಲ್ಲ ಬಿಡಿ, ಬಿಡಿ. ಪ್ರತಿ ವಾರಕ್ಕೂ ಬುಧವಾರ ತೋರ್ಸಕ್ ಹಾಕ್ಬೇಡಿ. ನೀವು ಮಾಡ್ತಾರ ಪ್ರೀತಿಯಿಂದಾನೇ ಹಾಕಿ ದೇವ್ರನ್ನ. 9 ಗಂಟೆಗೆ 8 ಗಂಟೆ 9 ಗಂಟೆಗೆ ಬಾಗ್ಲ ತೆಗೆದಿರಿ. ಕ್ವಶನ್ ಮಾಡಂಗೇ ಇಲ್ಲ. ಎಷ್ಟು ಗಂಟೆಗೆ ಓಪನ್ ಮಾಡ್ಬೇಕು, ಏನ್ ಓಪನ್ ಮಾಡ್ಬೇಕು ಅಂತಿಲ್ಲ.
ವಿಡಿಯೋ ಏನು ಮಾಡ್ತಾ ಇದ್ದೀರಾ ಇಲ್ಲಿ? ಅದನ್ನೇ ಬಿಡಿ ಬಿಡಿ. ಅದನ್ನೇ ಹೇಳಿ. ಸಾಹೇಬ್ರೆ, ನಾನು ಕಲ್ಬಿಟ್ಟು ಕೇಳಿದ್ನಾ ಇಲ್ಲ ನೀವೇ ಬಿಲ್ ಕೊಟ್ರಾ? ನೀವು ಇಲ್ಲಿ ಬಿಲ್ ಫೋಟೋ ತಗೊಳಕ್ ಬಂದಿದ್ರಿ ಅಂದ್ರೆ ಫೋಟೋ ತಗೊಳಕ್ ಬರ್ತೀವಿ ಅಂದ್ರು ನಾವು ಬಿಲ್ ತಗೊಂಡಿ ಅಷ್ಟೇ. ಏನೀಗ ಆದ್ರೆ ಏನ್ ಮಾಡ್ಕತ್ತೀರಾ ಅಂತಂದ್ರೆ ಎಷ್ಟು ಧೈರ್ಯವಾಗಿ ಹೇಳ್ತೀರಿ ನೀವು. ನಾವೇನು ಇದ್ ಮಾಡ್ತೀರ ಹೋಗಿ ಸರ್. ಇನ್ನೇನ್ ಮಾಡ್ತಾ ಇದ್ದೀರಾ? ನಾನು ನಿಮ್ಗೇನು ಬಿಲ್ ಕೊಡಿ ಅಂದ ಏನಂತ ಅಂದೆ.